ಸೋಲದೇವನಹಳ್ಳಿಯಲ್ಲಿ ಯುವಕನ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಈ ಪ್ರಕರಣಕ್ಕೊಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಪರೀಕ್ಷೆಗಾಗಿ ಜಾಮೀನು ಪಡ್ಕೊಂಡಿದ್ದಂತಹ 8 ಜನ ಆರೋಪಿಗಳು, ಆದರೆ 8 ವಿದ್ಯಾರ್ಥಿಗಳೇನಿದ್ದಾರೆ ಅವರ ಪರೀಕ್ಷೆಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಅವರು ಪರೀಕ್ಷೆಗೆ ಹಾಜರಾಗಲಿಕ್ಕೆ ಅನರ್ಹರು ಅಂತ ಕಾಲೇಜ್ ಹೇಳ್ತಾ ಇದೆ. ಕಾರಣ ಅಟೆಂಡೆನ್ಸ್ ಶಾರ್ಟೇಜ್ ಇದೆ. ಮಧ್ಯಂತರ ಜಾಮೀನು ವಜಾಗೊಳಿಸಲಿಕ್ಕೆ ಈ ಮೂಲಕವಾಗಿ ಪೊಲೀಸರು ಮನವಿಯನ್ನ ಇಡ್ತಾ ಇದ್ದಾರೆ. ಸುಳ್ಳು ಹೇಳಿ ಜಾಮೀನು ಪಡ್ಕೊಂಡಿದ್ದಾರೆ ಅಂತ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಪೊಲೀಸರು. ವಿವಸ್ತ್ರಗೊಳಿಸಿ ಯುವಕನನ್ನ ಥಳಿಸಿದ್ರು. A1 ಹೇಮಂತ್ 24 ವರ್ಷ, ಆತನ ಬಂಧನವನ್ನು ಕೂಡ ಸೋಲದೇವನಹಳ್ಳಿ ಪೊಲೀಸರು ಮಾಡಿದ್ದಾರೆ. ಕುಶಾಲ್ ಅಪಹರಣ ಮಾಡಲು ಪ್ಲಾನ್ ರೂಪಿಸಿದ್ದೇ ಹೇಮಂತ್ ಅನ್ನೋದು ಕೂಡ ಗೊತ್ತಾಗಿದೆ. ಸೋಲದೇವನಹಳ್ಳಿಯಲ್ಲಿ ರೇಣುಕಾಸ್ವಾಮಿ ಮಾದರಿಯ ಹಲ್ಲೆ ನಡೆದಂತಹ ಪ್ರಕರಣ ಸಂಬಂಧ 8 ಮಂದಿಯ ಜಾಮೀನು ಸಿಕ್ಕಿತ್ತು. ಅವರುಗಳು ಪರೀಕ್ಷೆಗೆ ಹಾಜರಾಗಬೇಕು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಅನ್ನೋ ಇಂಟೆನ್ಷನ್ ಅಲ್ಲಿ ಅವರಿಗೆ ಜಾಮೀನನ್ನ ಕೋರ್ಟ್ ಕೊಟ್ಟಿತ್ತು. ಆದರೆ ಯಾವ ಪರೀಕ್ಷೆಯ ಒಂದು ನೆಪವನ್ನ ಇಟ್ಟು ಜಾಮೀನು ಪಡೆದಿದ್ರು ಅದೇ ಅವರಿಗೆ ಮುಳುವಾಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸೋಲದೇವನಹಳ್ಳಿ ಪ್ರಕರಣದಲ್ಲಿ ಇವರುಗಳು ವಿದ್ಯಾರ್ಥಿಗಳು ನಾವು ಪರೀಕ್ಷೆ ಇದೆ ಅಂತ ನೆಪ ಮಾಡ್ಕೊಂಡಿದ್ರು. ಯಾವ ಪರೀಕ್ಷೆಯ ನೆಪ ಹೇಳಿದ್ರು ಈಗ ಅದೇ ಅವರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಪ್ರಕರಣ ಸಂಬಂಧ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡು 8 ಜನರನ್ನ ಬಂಧಿಸುವ ಕೆಲಸವನ್ನ ಮಾಡಲಾಗಿತ್ತು. ಎಲ್ಲರೂ ಕೂಡ 19 ರಿಂದ 20 ವರ್ಷದ ವಿದ್ಯಾರ್ಥಿಗಳು. ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಇವರ ಪರ ವಕೀಲರು ಇನ್ನೂ ಕೂಡ ಕಾಲೇಜು ವಿದ್ಯಾರ್ಥಿಗಳು, ಮತ್ತೆ ಈಗ ಅವರು ಎಕ್ಸಾಮ್ ಅನ್ನ ಬರೀಬೇಕು, ಅಟ್ಲೀಸ್ಟ್ ನೀವೇನಾದ್ರು ಜೈಲಿಗೆ ಕಳಿಸಿದ್ರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಅನ್ನೋ ಮಟ್ಟಿಗೆ ವಾದ ಮಂಡನೆಯನ್ನ ಮಾಡಿದ್ರು. ಹೀಗಾಗಿ ಎಲ್ರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡುವ ಕೆಲಸವನ್ನ ಮಾನ್ಯ ನ್ಯಾಯಾಲಯ ಮಾಡಿತ್ತು. ಆದ್ರೆ ವಿಚಾರ ಏನಂತ ಹೇಳಿದ್ರೆ, ಈಗ ಯಾರಿಲ್ಲ ಆರೋಪಿತ ಸ್ಥಾನದಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳೇನಿದ್ದಾರೆ ಇವರು ಕಾಲೇಜಿನಿಂದ ಡಿಟೈನ್ ಆಗಿದ್ದಾರೆ ಅಂತ, ಅಂದ್ರೆ ಇವರು ಅಟೆಂಡೆನ್ಸ್ ಶಾರ್ಟೇಜ್ ಇಂದ ಡಿಟೈನ್ ಆಗಿದ್ದಾರೆ. ಹೀಗಾಗಿ ಇವರು ಯಾರಿಗೂ ಕೂಡ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತೇಳಿ ಈಗ ಕಾಲೇಜು ಆಡಳಿತ ಮಂಡಳಿ ಕಡೆಯಿಂದ ಒಂದಷ್ಟು ಮಾಹಿತಿಗಳು ಸಿಗ್ತಿರೋದು. ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, FIR ಆದ ಬಳಿಕ ಘಟನೆಯ ಪ್ರಮುಖ ಆರೋಪಿ A1 ಆರೋಪಿ ಹೇಮಂತ್ ತಲೆಮರೆಸಿಕೊಂಡಿದ್ದ. ನಿನ್ನೆ ಆತನನ್ನ ತುಮಕೂರು ಬಳಿ ಅರೆಸ್ಟ್ ಮಾಡುವ ಕೆಲಸವನ್ನ ಸೋಲದೇವನಹಳ್ಳಿ ಪೊಲೀಸರು ಮಾಡಿದ್ದಾರೆ. ಈತನ ಮೇಲೆ ಈ ಹಿಂದೆ ಇದೇ ರೀತಿಯಾದಂತಹ 3 ಪ್ರಕರಣಗಳು ಕೂಡ ದಾಖಲಾಗಿದ್ವು. ಆ ಒಂದು ಸಂದರ್ಭದಲ್ಲಿ ಹಲ್ಲೆಯ ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋದಲ್ಲಿ ಒಬ್ಬ ಆರೋಪಿ ಮಾತನಾಡುವಂತಹದ್ದು, ಇಲ್ಲಿ ರೇಣುಕಾಸ್ವಾಮಿ ಕೊಲೆ ರೀತಿ ಇದು ಕೂಡ ಆಗುತ್ತೆ, ಇಲ್ಲಿ A1 ಹೇಮಂತ್ ನಾನು A2 ಅನ್ನೋ ಮಟ್ಟಿಗೆ ಆತ ಕೂಡ ಮಾತನಾಡಿರ್ತಾನೆ. ಹೀಗಾಗಿ ಇಲ್ಲಿ ಈತನನ್ನ ಈಗ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.